ಶ್ರೀ ಕುಮಾರೇಶ ಪಂಚಾಕ್ಷರ ಪುಟ್ಟರಾಜ ಗವಾಯಿಗಳನ್ನ ಮನವನ್ನು ಇಟ್ಟುಕೊಂಡು ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಅಜ್ಜವರನ್ನು ಅವರ ಪಾದಕ್ಕೆ ನಮಸ್ಕರಿಸಿ ಒಂದೆರಡು ಮಾತಾಡ್ತೀವಿ. ನನ್ನ ಮಾತು ಇಷ್ಟ ಆದರೆ ದಯವಿಟ್ಟು ಚಪ್ಪಾಳೆ ಹೊಡ್ರಿ. ಅಲ್ಲ ಈಗಲ್ಲ, ಮಾತು ಮುಗಿದ್ಮೇಲೆ ಇಷ್ಟ ಆಗಲಿಲ್ಲ ಅಂದರೆ ಜೋರು ಚಪ್ಪಾಳೆ ಹೊಡ್ರಿ ಕುಂತ್ಬಿಡ್ತೀನಿ. ಯಾಕಂದರೆ ನನಗೆ ಪಾತ್ರದೊಳಗೆ ಸಾವಿರಾರು ಡೈಲಾಗ್ ಕೊಟ್ಟರೆ ಮಾತಾಡೋದಿಲ್ಲ. ಆದರೆ ಇಂಥ ವೇದಿಕೆಯೊಳಗೆ ನನಗೆ ಏನು ಮಾತಾಡ್ಬೇಕು, ನಾನು ಏನೋ ಅನ್ಕೊಂಡ್ಬಂದಿರ್ತೀನಿ, ಏನೋ ಮಾತಾಡ್ಬಿಡ್ತೀನಿ. ಅದಕ್ಕೆ ಅಜ್ಜಾರ್ ಕಂಪ್ನಿ ಈಗಾಗಲೇ 89ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿ ನಾಟಕ ಆಡ್ತಾ ಇದ್ದಾರೆ. ಬಹಳ ಖುಷಿ ತಂದಂಥ ವಿಚಾರ. ಇವತ್ತೇನಾದರೂ ವೃತ್ತಿ ರಂಗಭೂಮಿಯಲ್ಲಿ ಒಂದು ಒಳ್ಳೆಯ ಅಭಿನಯ ಜೊತೆಗೆ ಗೌರವಯುತವಾಗಿ ನಾಟಕ ಆಡೋದರಲ್ಲಿ ಅಸ್ಮಿತೆಯನ್ನು ಉಳಿಸ್ಕೊಂಡಂಥ ಕಂಪನಿ ಅಂದರೆ ಪ್ರಥಮ ಸ್ಥಾನದಲ್ಲಿ ಅಜ್ಜವ್ರ ಕಂಪ್ನಿ ಬರುತ್ತೆ. ನಾನು 2004 ಇಸ್ವಿಗೆ ನಮ್ಮ ಶೇಖ್ ಮಾಸ್ತರ್ ಕಂಪ್ನಿಯಲ್ಲಿ ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್ ಕಂಪ್ನಿಗೆ ಬಂದೆ. ನನಗೆ ಆ್ಯಕ್ಚುಲಿ ಹಾಡ್ಬೇಕನ್ನೋ ಆಸೆ ಭಾಳ ಇತ್ತು. ಅವ್ರು ನಾನು ಹಿಡ್ಕೊಂಡ್ಬಂದು ಪಾತ್ರ ಕಲಿಸಿದ್ರು. ನನಗೆ ಗೊತ್ತಿರೋದಂಗೆ ನಾನು ಅವಾಗ ಅಜ್ಜವ್ರ ಕಂಪ್ನಿ ಒಳಗೆ ಸೇವೆ ಮಾಡಿದೆ. ಹೆಂಗಂದ್ರೆ ತಿಂತಿನಿ ಜಾತ್ರೆ ಒಳಗೆ ಈ ಕಡೆ ನಮ್ಮ ಶೇಖ್ ಮಾಲಕರ ಕಂಪ್ನಿ ಇತ್ತು, ಆ ಕಡೆ ಅಜ್ಜವ್ರ ಕಂಪ್ನಿ ಇತ್ತು. ಅಜ್ಜವ್ರ ಕಂಪ್ನಿ ಒಳಗೆ ಕಾಂಗೋ ಬಾರಿಸ್ತಿದ್ದೆ ನಾನು. ನನಗೆ ಗೊತ್ತಿಲ್ಲದಂಗೆ ನಾನು ಅಲ್ಲಿ ಕಾಂಗೋ ಬಾರಿಸಿ ಅಜ್ಜವ್ರ ಸೇವೆ ಮೊದಲು ನಾನು ಸೇವೆ ಮಾಡಿದ್ದೆ ರಂಗಭೂಮಿ ಒಳಗೆ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಜೊತೆಗೆ 2009 ನಾನು ನನ್ನ ಇಬ್ಬರು ಸ್ನೇಹಿತರು ನಾಟಕ ಕಂಪ್ನಿ ಮಾಡಬೇಕನ್ನೋ ಹುಚ್ಚಿಂದ ಹೊರಟ್ವಿ. ನಾಟಕ ಕಂಪ್ನಿ ಮಾಲೀಕರಾಗಬೇಕಂತಂದು. ಆದರೆ ನನಗೊಂದು ಆಸೆ ಇತ್ತು, ಏನೇ ಮಾಡಿದ್ರು ಊಟ ಹೆಜ್ಜಾರಿಗೆ ಒಂದು ಮಾತು ಕೇಳಬೇಕು, ಅವ್ರಿಗೊಂದು ಕಿವಿಗೆ ಇಡಬೇಕು ಮಾತು ಅಂತಂದು ಬಂದಾಗ ನಾವು 3 ಮಂದಿ ಬಂದು ಅಜ್ಜಾರ ಮತ್ತು ಹಿಂಗೆ ಕಂಪ್ನಿ ಮಾಡ್ಬೇಕಂತ ಮಾಡಿದ್ರಿ, ಹೆಂಗೆ ಮಾಡಲಿ ಅಂತ ಬಂದಾಗ ಅವ್ರು ಒಂದೇ ಮಾತಂದ್ರು, 3 ಮಂದಿ ಮಾಡಿದ್ರು 3 ಬಟ್ಟೆ ಹಾಕತ್ತಪ್ಪ, ನಿಮ್ಮ ಕೆಲಸ ಮಾಡೋಂಗ್ರಿ ಅಂತಂದ್ರು. ಅವತ್ತಿಂದ ಮಾಲಕ ಆಗ್ಬೇಕನ್ನೋ ತಲೆಯನ್ನು ತೆಗೆದೆ. ಇವತ್ತು ನಿಮ್ಮೆಲ್ಲದರಿಗೆ ಈ ಒಂದು ವೇದಿಕೆ ಒಳಗೆ ನಿಂದಿರುವಂಥ ಸೌಭಾಗ್ಯವನ್ನು ಅಜ್ಜಾರು ನನ್ನ ಮನೆ ಬರೆದಿದ್ರು. ಜೊತೆಗೆ ಈಗಾಗಲೇ ಒಂದು 2-3 ಸಲ ನಾವು ಅಜ್ಜಾರ ಕಂಪ್ನಿ ಒಳಗೆ ಸೇವೆ ಮಾಡೀವಿ. ನನ್ನ ಒಂದು ದೊಡ್ಡ ವಿನಂತಿ ಏನಂದರೆ, ಈ ಗದ್ದಿಗೆ ಮುಂದಿನ ವರ್ಷ ನನಗೂ ಒಂದು ಅವಕಾಶ ಮಾಡಿಕೊಡ್ರಿ ಅಂತ ಅಜ್ಜವ್ರಿಗೆ ದಯವಿಟ್ಟು ಅವ್ರ ಪಾಲಕ್ ಬಿಡಿಸಿ ಕೇಳ್ಕೊತೀನಿ. ಯಾಕಂದರೆ ಈಗಾಗಲೇ ಕುಂಟಪೂರ್ಣ ಮೂಕಜಾನ ಸಾವಿರಾರು ಪ್ರಯೋಗ ಮಾಡೀವಿ ಕರ್ನಾಟಕದಾದ್ಯಂತ. ಅದರಲ್ಲೂ ಉತ್ತರ ಕರ್ನಾಟಕದೊಳಗೆ ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಪ್ರೀತಿಯಿಂದ ನಮ್ಮನ್ನು ಬೆಳೆಸಿರಿ, ಇನ್ನು ಮುಂದೆ ಬೆಳೆಸ್ತೀರಿ ಅನ್ನೋ ಭರವಸೆ ನಮಗದೆ. ಆ ಪ್ರೀತಿಯನ್ನು ಉಳಿಸ್ಕೊಳ್ಳೋ ಕರ್ತವ್ಯ ನಮ್ಮದು. ಇನ್ನು ಆ ನಾಟಕನ ನಮ್ಮ ಮಾದೇವಣ್ಣವ್ರ ಜೊತೆ ಅಜ್ಜರ ಕಂಪ್ನಿ ಒಳಗೆ ಮಾಡಿದ್ವಿ. ಅದೇ ನಾಟಕನ ಮುಂದಿನ ವರ್ಷ ಆಡೋದಕ್ಕೆ ದಯವಿಟ್ಟು ಅನುಮತಿ ನೀಡಬೇಕು ಅಂತ ಅಜ್ಜವ್ರಿಗೆ ಕೇಳ್ಕೊತೀನಿ. ಇನ್ನೇನು ಮಾತಾಡಬೇಕು, ಇಷ್ಟೇ ಮಾತು ಕಲಿತು ಬಂದಿದ್ದೆ ಹೇಳೀನಿ. ಅಲ್ಲ, ಇಷ್ಟ ಅಜ್ಜಿ ಆಗೈತಿ ನೀವು ಎಲ್ಲ ಹೇಳಿದ್ರೆ ಆಯ್ತು. ಜೊತೆಗೆ ನಮ್ಮ ಅವರು ಸಾಧ್ಯವರು ಬಂದಿದ್ದಾರೆ. ಜಿ ಕನ್ನಡ ಕಾಮಿಡಿಯ ಕಿಲಾಡಿ ಪ್ರಖ್ಯಾತಿಯಾದಂತಹ ಹರೀಶ್ ಹಿರಿಯವರು ಗದಗ ಅವರು ಜ್ವರದ ಚಪ್ಪಾಳೆ ಹೊಂದಿದೆ. ಅವರನ್ನು ಬರಮಾಡಿಕೊಳ್ಳೋಣ. ಅವರಿಗೂ ಕೂಡ ಪರಪೂಜ ಅಜ್ಜನವರಿಂದ ತಲೆಯಜ್ಜನವರಿಂದ ಗೌರವದ ಆಶೀರ್ವಾದ. ಹರೀಶ್ ಹಿರಿಯವರು ಗದಗ ಜಿ ಕನ್ನಡ ಕಾಮಿಡಿ ಕಿಲಾಡಿಯ ಖ್ಯಾತ ಕಲಾವಿದರು. ಅವರಿಗೂ ಕೂಡ ಪೂಜ್ಯರಿಂದ ಗೌರವದ ಗುರುರಕ್ಷೆ. ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು, ಪೊಲೀಸ್ ಇಲಾಖಾ ಸಿಬ್ಬಂದಿ ವರ್ಗದವರು ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ವೇದಿಕೆಗೆ ಬರಬೇಕು. ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು ವೇದಿಕೆಗೆ ಬರಬೇಕು ದಯವಿಟ್ಟು.
ಪೊಲೀಸ್ ಇಲಾಖಾ ಸಿಬ್ಬಂದಿ ವರ್ಗದ ಅವರು ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಇಂದಿನ ಸುಪಾರಿ ಸರೋಜ ನಾಟಕವನ್ನು ಉದ್ಘಾಟನೆ ಮಾಡಬೇಕಾಗಿತ್ತು. ಉದ್ಘಾಟನೆಯ ಪರವಾಗಿ ಈಗಾಗಲೇ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಪೀರ್ ಸಾಬ್ ಕೋತಾಳ್ ಅಧ್ಯಕ್ಷರು, ಅಂಜುಮನ್ ಸಂಸ್ಥೆ ಮಾಜಿ ಅಧ್ಯಕ್ಷರು, ನಗರಸಭೆ ಗದಗ ಬೆಟಗೇರಿ ಇವರು ಇಂದಿನ ನಾಟಕವನ್ನು ಉದ್ಘಾಟನೆ ಮಾಡಬೇಕಾಗಿತ್ತು. ದುರ್ಗಾದೇವಿ ದೇವಸ್ಥಾನದ ಒಂದು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಕ್ಕಾಗಿ ಅವರು ಅಲ್ಲಿಗೆ ಹೋಗಿರುವುದರಿಂದ ಅನಿವಾರ್ಯ ಕಾರಣದಿಂದಾಗಿ ಅವರಿಗೆ ಇವತ್ತಿನ ದಿವಸ ಈ ವೇದಿಕೆಗೆ ಅವರನ್ನು ಬರಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಜೊತೆಗೆ ಅವರ ಪರವಾಗಿ ಅವರ ಕುಟುಂಬ ವರ್ಗದವರಾದಂಥ ಜೋರಾ ಪೀರ್ ಸಾಬ್ ಕೋತಾಳ್ ಅವರು ಇಂದಿನ ಕಲಾ ಪ್ರೇಕ್ಷಕರಿಗೆ ಮಧ್ಯದ ಸಮಯದಲ್ಲಿ ಅವಲಕ್ಕಿ ನೋಡಿ ಎಷ್ಟು ಹುಷಾರಿದೆ ಅದ್ಭುತ ಅವಲಕ್ಕಿ ಪ್ರಸಾದ ಸೇವೆಯನ್ನು ಮಾಡಿಸಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತಾ ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗದವರು 5 ದಿನಗಳ ನಿರಂತರವಾಗಿ ಈ ಜಾತ್ರಾ ಮಹೋತ್ಸವದಲ್ಲಿ ತಾವು ಅದ್ಭುತವಾದ ಸೇವೆಯನ್ನು ಮಾಡಿರ್ತಕ್ಕಂಥ ನಮ್ಮ ಪೊಲೀಸ್ ಇಲಾಖೆಗೆ ಜೋರಾದ ಚಪ್ಪಾಳೆ ಬರಬೇಕು. ಅವರಿಗೆ ಸದಾಕಾಲ ಗುರುತ್ರಯರ ಯೋಗಿತ್ರಯರ ಆಶೀರ್ವಾದ ಸದಾಕಾಲ ಇರಲಿ ಅಂತ ವೇದಿಕೆ ಮೂಲಕ ಹಾರೈಸುತ್ತಾ ಪೂಜ್ಯ ಕಲ್ಲಯ್ಯಜ್ಜನವರ ಆಶೀರ್ವಾದವನ್ನು ಕೂಡ ಅವರಿಗೆ ಇರಲಿ ಅಂತ ಹಾರೈಸಿ, ಕಲಾ ಪ್ರೇಕ್ಷಕರು ತಾವು ಯಾರೂ ಗಲಾಟೆಯನ್ನು ಮಾಡಬಾರ್ದು. ತಾವಿದ್ದಲ್ಲಿಗೆ ತಮ್ಮ ಸಮೀಪಕ್ಕನೇ ಉಪಹಾರ ಬಂದು ಮುಡುತ್ತದೆ. ಯಾರೂ ಕೂಡ ಗಲಾಟೆ ಮಾಡಬಾರ್ದು. ಸಾನ್ನಿಧ್ಯವನ್ನು ದಯಪಾಲಿಸಿರುವ ಪರಮ ಪೂಜ್ಯ ಡಾಕ್ಟರ್ ಕಲ್ಲಯ್ಯಜ್ಜನವರಿಂದ ಆಶೀರ್ವಚನದ ನುಡಿಗಳು. ಸಿದ್ಧಲಿಂಗ ಶಿವಕುಮಾರ್ ಪಂಚಾಕ್ಷರೇಶ್ವರನವರು ಗಾಂಧಿನಗರದಲ್ಲಿ ಧ್ಯಾನಿಸಿಕೊಂಡು ನನ್ನ ವಿದ್ಯಾಗುರು ಅಂತ ಡಾಕ್ಟರ್ ಪಂಡಿತ ಪುಟ್ಟರಾಜಗುರುಗಳ ಪಾದಗಳನ್ನು ಕೂಡ ಮಸ್ತಕವಾಗಿ ಹೊತ್ತುಕೊಂಡು ಪಂಡಿತ ಪಂಚಾಕ್ಷರ ಗುರುಗಳ 82ನೇ ವರ್ಷದ ಪುಣ್ಯಸ್ಮರಣೋತ್ಸವ, ಡಾಕ್ಟರ್ ಪಂಡಿತ ಪುಟ್ಟರಾಜಗುರುಗಳ 16ನೇ ವರ್ಷದ ಪುಣ್ಯಸ್ಮರಣೋತ್ಸವ, ಜಾತ್ರಾ ಮಹೋತ್ಸವ, ರಥೋತ್ಸವ, ಸಂಗೀತ ನಾಟಕೋತ್ಸವ, ಕೀರ್ತನ ಪುರಾಣ ಎಲ್ಲ ಸಂಪನ್ನಗೊಂಡು ಇವತ್ತು ಸಂಗೀತ ಕಾರ್ಯಕ್ರಮ ಕೂಡ ಮಂಗಲಗೊಂಡು ಗುರುಗಳ ಮಂಗಲ ಗೀತೆಯೊಂದಿಗೆ ಸಂಗೀತ ಕಾರ್ಯಕ್ರಮ ಮಂಗಲಗೊಂಡು ಈಗ ಸುಪಾರಿ ಸರೋಜ್ ಅಂತಕ್ಕಂಥ ಕುಮಾರೇಶ್ವರ ಕೃಪಾ ಪೋಷಿತ ಪಂಡಿತ ಪಂಚಾಕ್ಷರ ಅವರ ನಾಟ್ಯ ಸಂಘ ಗದಗ ಈ ಕಲಾವಿದರಿಂದ ಮಾದೇವಪ್ಪ ಗುಡ್ಲಳ್ಳಿ ಹೊಸೂರು ನಾಟಕ ಕಂಪನಿ ಮ್ಯಾನೇಜರ್ ಅವರು ಕಲಾವಿದರಾಗಿ ಅವರು ಒಳಗೊಂಡಂತೆ ನಾಟಕ ಕಂಪನಿಯ ಸ್ತ್ರೀ ಮತ್ತು ಪುರುಷ ಪಾತ್ರ ಕಲಾವಿದರಿಗೆ ವಂದಿಸಿ, ವಾದ್ಯ ಸಂಗೀತ ವಾದ್ಯಗಾರಿಗೆ ವಂದಿಸಿ ಇವತ್ತು ವೇದಿಕೆ ಮೇಲೆ ಆಸೀನರಾದಂಥ ಸನ್ಮಾನ್ಯ ಕಲಾಭವನದಲ್ಲಿ ಇಷ್ಟೆಲ್ಲ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮೂಡಿ ಬರಬೇಕಂದ್ರೆ ನಮ್ಮ ಪರಶುರಾಮ್ ಕಟ್ಟಿಮನಿ ಸರ್ ವೇದಿಕೆ ಅಲಂಕಾರ ಸುಮಾರು 30-40 ವರ್ಷ ಪರ್ಯಂತರವಾಗಿ ಆ ವೇದಿಕೆ ಅಲಂಕಾರವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಕರಡಕಲ್ಲು ಬಸವಣ್ಣ ಮತ್ತು ಗವಿಯವರು ಕೂಡಿ ಕಟ್ಟಿಮನಿ ಸರ್. ವಿಶೇಷವಾಗಿ ವೇದಿಕೆ ನೋಡ್ರಿ ಬಹಳ ಸುಂದರವಾಗಿ ಮಾಡ್ಕೊಂಡು ಬರ್ತಾರೆ. ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಇರೋದ್ರಿಂದ ಅವರಿಗೆ ಗುರುಗಳ ಆಶ್ರಯ ಇರಲಿ ಅಂತೇಳಿ ಬಯಸಿ, ಅಂಥ ಶಕ್ತಿ ಇನ್ನೂ ಮಾಡುವಂಥ ಶಕ್ತಿ ಕೊಡಲಿ ಅಂತೇಳಿ ಬಯಸಿ ಆಶ್ರಮದ ವ್ಯವಸ್ಥಾಪಕರು ಮ್ಯಾನೇಜರ್ಗಳಾಗಿರುವಂಥ ಪಂಡಿತ್ ಹೇಮರಾಜ್ ಶಾಸ್ತ್ರಿಗಳು ಮ್ಯಾನೇಜರ್, ಅವರಿಗೂ ಕೂಡ ಗುರುಗಳ ಆಶ್ರಯದಲ್ಲಿ ಅಂತೇಳಿ ಬಯಸಿ, ಹಾಗೂ ಸಹಾಯಕ ವ್ಯವಸ್ಥಾಪಕರಂಥ ಶ್ರೀನಿಕುಮಾರ್ ಬೈಡಿಕಿಮಠರು ಅವರಿಗೂ ಗುರುಗಳ ಆಶ್ರಯದಲ್ಲಿ ಅಂತೇಳಿ ಬಯಸಿ, ನಿಮ್ಮೆಲ್ಲರಿಗೂ ಕೂಡ ಅವಲಕ್ಕಿ ಮಾಡಿರುವುದು ಶ್ರೀಮತಿ ಜೋರಾಪಿ ಸಾಬ್ ಕೋತಾಳ್ ಸರ್ ಅವರು ಅನಿವಾರ್ಯ ಬರೋಕ್ಕಾಗಿಲ್ಲ. ಆದರೂ ಅವರಿಗೆ ಈ ಸಂದರ್ಭದಲ್ಲಿ ಅವರಿಗೂ ಕೂಡ
ಇಲ್ಲಿಂದನೇ ಅವರಿಗೆ ಗುರುಗಳ ಆಶೀರ್ವಾದದಲ್ಲಿ ಅಂತ ಬಯಸಿ ಇವತ್ತು ನೀವೆಲ್ಲ 5 ದಿನ ಪ್ರಸಾದ ಗದ್ದಿಗೆಯಿಂದ 5 ದಿನ ಪ್ರಸಾದ ಬಹಳಷ್ಟು ರುಚಿಕಟ್ಟಾಗಿ ಅಷ್ಟೊಂದು ಅಚ್ಚುಕಟ್ಟಾಗಿ ಪ್ರಸಾದ ತಾವೆಲ್ಲ ಉಂಡಿರಿ. ದಿನ ಒಂದು ಥರ ನಾಷ್ಟ, ದಿನ ಒಂದು ಥರ ಸ್ವೀಟ್, ಅದನ್ನೆಲ್ಲ ತಾವೆಲ್ಲ ಉಂಡಿರಿ. ನಾನು ಹೇಳೋದು ಬೇಡ, ಪ್ರಸಾದ ಹೆಂಗಿತ್ತು, ಚಲೋ ಇತ್ತದಲ್ಲ. ಹಂಗೆ ಅಂಥ ಪ್ರಸಾದ ಸಿದ್ಧಪಡಿಸಿರುವಂಥ ಒಟ್ಟಾರೆ ಹೇಳ್ಬೇಕಂದ್ರೆ ನಮ್ಮ ಅಂಬಾದಾಸರ ಜಮದಾರು ಅವರು, ನಮ್ಮ ಶಂಕರಯ್ಯ ರಣತೂರವರು, ಪರಶುರಾಮ್ ಭಟ್ರು, ನಮ್ಮ ಜೇವರ್ಗಿ ಗೌಡ್ರು, ಅಪ್ಪ ಸಾಹೇಬ್ ನಾಡಗೌಡರು, ದಾಲ್ ಮಿಲ್ಲು ಅದನ್ನು ಅಲ್ಲಿ 5 ದಿನ ಬಿಟ್ಟು ಇಲ್ಲಿ ಬಂದು ಜಾತ್ರೆಗೆ ಸೇವೆ ಮಾಡ್ತಾರೆ ಅಂದ್ರೆ ನಿಜವಾಗಿ ಒಬ್ಬ ದಾಲ್ ಮಿಲ್ಲು ಮಾಲಕರು ಅಂತ ಗೌಡ್ರು ಕೂಡ ಸೇವನೆ ಮಾಡಿದ್ದಾರೆ. ಹಾಗೆ ನಮ್ಮ ಪಂಚಾಕ್ಷರಿ ಇಡಿಕಿಮಠ ಅವರು ಕೂಡ ಅಲ್ಲಿ ಮೊನ್ನೆ ಪೂರೈಕೆ ಕರೆದದ್ದು ಅಲ್ಲೇ ಇದ್ದುಕೊಂಡು ಅವರು ಕೂಡ ಸೇವೆ ಮಾಡಿದ್ದಾರೆ. ಅವರಿಗೆ ಕೂಡ ಗುರುಗಳ ಆಶೀರ್ವಾದದಲ್ಲಿ ಅಂತ ಬಯಸಿ ಶ್ರೀಕಾಂತ ಇನ್ನುಳಿದ ತಾಯಂದಿರು ಅನೇಕ ಎಲ್ಲ ಅಲ್ಲಿ ಸೇವೆ ಮಾಡಿದಂಥ ಅಡಿಗೆ ಸೇವೆಯಲ್ಲಿ ಪಾಲ್ಗೊಂಡಿರುವಂಥ ಸರ್ವರಿಗೆ ಅವರಿಗೆ ಗುರುಕುಮಾರ ಪಂಚಾಕ್ಷರ ಪುತ್ರ ಗುರುಗಳ ಆಶೀರ್ವಾದದಲ್ಲಿ ಅಂತ ಬಯಸಿ ಮತ್ತೊಮ್ಮೆ ದಯಾನಂದ ಬಿಳಿಗೆವರು ಆ ಕುಂಟ ಕೋಣ ಮೂಕ ಜಾಣ ಆ ಒಂದು ನಾಟಕ ಹರೀಶ್ ಹಿರಿಯೂರು ಇವರು ಅದರಾಗ ಇನ್ನೊಬ್ಬರು ಇದ್ರು, ಕುಂಟ ಕುರುಡ ಮತ್ತು ಮೂಕ. ಆ ನಾಟಕ ಸುಮಾರು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಬೆಂಗಳೂರಲ್ಲಿ ಅತ್ಯಂತ ನಾಟಕದ ದೊಡ್ಡ ಹೆಸರು ಮಾಡಿದ್ದಂತಂದ್ರೆ ನಮ್ಮ ಆನಗಲ್ಲ ಕುಮಾರೇಶ್ವರ ಕೃಪಾಪೋಷಿತ ಪಂಡಿತ ಪಂಚಾಕ್ಷರ ಗವಳ ನಾಟ್ಯ ಸಂಘದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಕುಮಾರಿ ಬಿಟ್ರೆ 2ನೇದು ಪ್ರಸಿದ್ಧ ಆಗಿದೆ ಅಂದರೆ ಕುಂಟ ಕೋಣ ಮುರುಘ. ಅಂಥ ನಾಟಕ ರಂಗದಲ್ಲಿ ವಿಶೇಷವಾಗಿ ಕರ್ನಾಟಕ ತುಂಬ ಬಹಳ ದೊಡ್ಡ ಹೆಸರು ಮಾಡಿದಂಥ ನಮ್ಮ ದಯಾನಂದ ಬಿಳಿಗೆಯವರು, ಹರೀಶ್ ಹಿರೂರು ಜಿ ಕನ್ನಡದಲ್ಲಿ ಕೂಡ ಕಾಮಿಡಿ ಕಲಾಟದಲ್ಲಿ ಮಾಡಿದವರು. ಹಾಗಾಗಿ ನಮ್ಮ ಕಂಪನಿಯಲ್ಲಿ ಒಬ್ಬೊಬ್ಬ ಕಲಾವಿದರು ಕೂಡ ನೋಡ್ರಿ, ನಿಮಗೊಂದು ಮಾತು ಹೇಳ್ಬೇಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಾಟಕ ನಮ್ಮ ಕಂಪನಿ ಇದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಬರ್ತಾರೆ. ಪಂಡಿತ ಪುಟ್ಟರಾಜ ಅಜ್ಜವರು ಆ ಒಂದು ನಾಟಕ ಸ್ಟೇಜಿನಾಗ ಹಾರ್ಮೋನಿಯಂ ನುಡ್ಸಕ್ಕೆ ಕುಂತ್ಕೊಂಡಾಗ ರಾಜ್ಕುಮಾರ್ ಬಂದು ನಮಸ್ಕಾರ ಮಾಡಿ ಈ ಪಾತ್ರಗಳನ್ನು ನೋಡ್ತಾರೆ. ನೋಡಿದಾಗ ಗವಾಯಿಗಳ ನಿಮ್ಮ ನಾಟಕ ಕಂಪನಿಯಾಗ ಸ್ತ್ರೀಯರು ಇಲ್ಲ ಅಂತ ಹೇಳ್ತೀರಿ, ಮತ್ತು ಇವರು ಸ್ತ್ರೀಯರು ಅದರಲ್ಲ ಅಂತ ಕೇಳ್ತಾನೆ ರಾಜ್ಕುಮಾರ ಅಜ್ಜವ್ರಿ. ಇಲ್ರಿ, ನಮ್ಮ ಕಂಪನಿಯಾಗ ಸ್ತ್ರೀಯರಿಲ್ಲ, ಪುರುಷರೇ ಸ್ತ್ರೀ ಪಾತ್ರ ಮಾಡ್ತಾರಂತ ನಮ್ಮ ಅಜ್ಜವ್ರು ಅಂದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗಾದ್ರೆ ನಾಟಕ ಮುಗಿಯತನ ನೋಡಿದ್ರು 3-4 ತಾಸು ಡಾಕ್ಟರ್ ರಾಜ್ಕುಮಾರ್ ಅವ್ರ ಅಜ್ಜರ ಬಾಜು ಕುಂತ್ಕೊಂಡು ಆ ನಾಟಕ ನೋಡಿ ಒಳಗೆ ಹೋಗಿ ಪಾತ್ರ ಮುಗಿದ ಮೇಲೆ ಚೇಂಜ್ ಮಾಡ್ತಾರೆ ಡ್ರೆಸ್. ಅವಾಗ ಹೋಗಿ ಭಾಳ ಚಲೋ ಮಾಡಿದೆವ ನೀನಂತಂದಾಗ, ಸರ್ ನಾವು ಸ್ತ್ರೀಯರಲ್ರಿ, ನಾವು ನಿಮ್ಮ ಬ್ರದರ್ ಅಂದ್ರೆ ನಿಮ್ಮ ತಮ್ಮರ್ರಿ ಅಂತ ಹೇಳ್ತಾರೆ. ಅಂದಾಗ ಅವಾಗ ರಾಜ್ಕುಮಾರ್ಗೆ ಭಾಳ ಆಶ್ಚರ್ಯ ಆಗ್ತೈತಿ. ಅವಾಗ ಡಾಕ್ಟರ್ ರಾಜ್ಕುಮಾರ್ ಏನಂದ್ರು, ಈ ಭೂಲೋಕದಾಗ ನಡೆದಾಡುವ ದೇವರು ಮಾತನಾಡೋ ದೇವರು ಅಂದ್ರೆ ಪಂಡಿತ್ ಪುಟ್ಟರಾಜ ಅಜ್ಜವರು ಅಂತ ಡಾಕ್ಟರ್ ರಾಜ್ಕುಮಾರ್. ಇದು ದಾವಣಗೆರೆಯಲ್ಲಿ ನಡೆದಂಥ ಒಂದು ಸನ್ನಿವೇಶ. ಅದಕ್ಕೆ ಅವತ್ತಿನ ಸಂದರ್ಭದಲ್ಲಿ ನಮ್ಮ ಮುದೇನಗುಡಿ ಶಿವಯ್ಯನವರು ಅಂತೇಳಿ, ನಮ್ಮ ಬಾಲಚಂದ್ರ ಶಾಸ್ತ್ರಿಗಳು, ಶಿವಣ್ಣ ಯರಂಗಳಿ, ಇನ್ನು ಬಾಲಚಂದ್ರ ನಾಕೋಡ್ರು, ಹಿಂಗೆ ಅನೇಕ ಅರ್ಜುನ್ ಸಹ ನಾಕೋಡ್ರು, ಹಿಂಗೆ ಕಲಾವಿದರು ಎಂತಿಂಥ ಕಲಾವಿದರು ಇದ್ರವಾಗಂದ್ರೆ ಅವರು ಶಿವಯ್ಯ ಮುದೇನಗುಡಿ ಬಾಲಚಂದ್ರ ಶಾಸ್ತ್ರಿಗಳು ಇವ್ರು ನೋಡಿಬಿಟ್ರೆ ಮಲ್ಲಮ್ಮನ ಅತ್ತಿ ಪಾತ್ರ, ಸಸಿ ಪಾತ್ರ, ಯಾರು ಇವರು ಪುರುಷರಂತ ಗೊತ್ತಿಡಕ್ಕೆ ಸಾಧ್ಯವಿಲ್ಲ. ಯರಂಗಳಿ ಶಿವಣ್ಣವರು
ಹಾಗಾಗಿ ಇವಾಗ ಕೂಡ ಇತ್ತೀಚೆಗೆ ನಾನು ಮೊನ್ನೆ ಇಲ್ಲೇ 2-3 ವರ್ಷದಿಂದ ಇಲ್ಲಿ ಸಂಸ್ಥೆ ಒಳಗಿತ್ತು ನಮ್ಮ ನಾಟಕ ಕಂಪನಿ. ಇರೋ ಕಂಪನಿ ಸಂಸ್ಥೆ ಒಳಗಿದ್ದಾಗ ನಮ್ಮ ಕಂಪನಿ ಒಳಗೆ ಇಲ್ಲೇನೀಗ ಒಂದು ಲಂಬಾಣಿ ಪಾತ್ರ ಮಾಡ್ಯಾನಲ್ಲ ಬಸಯ್ಯ ಕೊಪ್ಪಳ ಅಂತೇಳಿ ಗೊತ್ತಿಡಕ್ಕೆ ಆಗಲ್ಲ ನಮಗೆ. ಡ್ಯಾನ್ಸ್ ಐತಿ ಇದು ಡ್ಯಾನ್ಸ್. ಶಂಕರಯ್ಯ ರಣತೂರ ಕರ್ಕೊಂಡು ಡ್ಯಾನ್ಸ್ ಮಾಡ್ತಂತೇಳಿ ನಾನು. ಶಂಕರಯ್ಯ ರಣತೂರ ತಯಾರಿ ಇರ್ಬೇಕು. ಅಲ್ಲ, ಶಂಕರಯ್ಯ ರಣತೂರ ತಯಾರಿ ಇರ್ಬೇಕಂದ್ರೆ ಶಂಕರಯ್ಯ ರಣತೂರ್ ಕರ್ಕೊಂಡೇ ಡ್ಯಾನ್ಸ್ ಮಾಡ್ತಂತೇಳಿ ಅಂದ್ರೆ ಆ ನಮ್ಮ ಬಸಯ್ಯ ಮತ್ತು ಕುಮಾರ್ ಅಂತ ಅದಾರಲ್ಲ ಅವರಿಬ್ಬರು ಸಂಸ್ಥೆಗಿದ್ದಾಗ ಒಂದು 70 ವರ್ಷದ ಮುದುಕ ನಾಟಕ ನೋಡಕ್ಕೆ ಹೋಗಿದ್ದೆ ನಾನು. ಹೌದು, ಯಾವುದೋ ನಾಟಕ ಇತ್ತು. ಆ ಮುದುಕ ಅಂದ, ಅಲ್ಲಪ್ಪ ಇಟಿ ಹುಡುಗಿಯರಿಗೆ ಎದಕ್ಕೆ ಬೇಕು ನಾಟಕ, ಮದುವೆ ಮಾಡ್ಕೊಂಡು ಹೋಗ್ಬಾರ್ದನ ಅಂತಂದ. ಅನ್ನೋದ್ರಾಗ ನಾ ಅಲ್ಲೇ ಕುಂತಿದ್ದೆ. ಕೊಡ್ತಾರ ನೀವು ಹುಡುಗಿಯರು ನಮ್ಮ ಮೊಮ್ಮಕ್ಕಳಿಗೆ ಅಂತ ಕೇಳ್ದಾತ. ಅಲ್ಲಿ ಒಳಗೆ ಹೋಗಿ ಭೇಟಿ ಆಗಾಗ ಅವ್ರು ಮಾಡ್ಕೊಂತ ಕರ್ಕೊಂಡು ಹೋಗಂತ. ಇದು ಸಮಸ್ಯೆ ಒಳಗೆ ಅಂದ್ರೆ ಇದೆಲ್ಲ ಒಂದೊಂದು ನಮ್ಮ ಮಾದೇವ್ ಹೊಸೂರ್ ಅವರು, ಜಗದೀಶ್ ಮತ್ತು ಮಹೇಶ್ ಇವರೆಲ್ಲ ಸ್ತ್ರೀ ಪಾತ್ರ. ಇನ್ನು ವಿಜಯ ಆನಂದ ಕರಡಿಗುಡ್ಡ ಇವರೆಲ್ಲ ಸ್ತ್ರೀ ಪಾತ್ರದಲ್ಲಿ ನಮ್ಮ ನೂರುದ್ದೀನ್ ಆಗಲಿ, ಹಾಗೆ ನಮ್ಮ ಗುರಯಜ್ಜನವರು, ರಾಚಯಜ್ಜನವರು, ಕುಮಾರ ಮತ್ತು ಹಿಂಗೆ ಒಬ್ಬೊಬ್ಬರೆಲ್ಲ ಎಲ್ಲ ಥರ ಪಾತ್ರಗಳು. ನಮ್ಮ ಅಜ್ಜಯ್ಯ ನೋಡ್ರಿ ನೀವು ಹೋದರ್ಸಿ ಇಲ್ಲಿ ಯಾವ್ದು ಮನೆ ಬೆಳಗಿದ ಮಗಳು ಇದ್ದಾಗ ಇದಾಗ್ತಿತ್ತಾಗ ದೆವ್ವ ಬಿಡ್ಸಕತ್ತಿದ್ನಲ್ಲ ಪೂಜಾರಿ. ಹಂಗೆ ಒಬ್ಬೊಬ್ಬರು ಒಂದೊಂದು ಪಾತ್ರವನ್ನು ನೋಡಿಬಿಟ್ರೆ ಹಸದ ಬಟ್ಟೆ ತುಂಬಬೇಕು. ಮನಸ್ಸಿಗಾದ ಗಾಯ ನೋವ ಇವತ್ತು ಕಲೆ ಮರೆಸ್ತಕ್ಕಂದ್ರೆ ಅದು ಪಂಡಿತ್ ಪುಟ್ಟರಾಜ ಅಜ್ಜರ್ ಜೀವ ತುಂಬ್ಯಾರ. ಈ ಜೀವ ತುಂಬ್ಯಾರ. ಇದಕ್ಕೆ ಇಲ್ಲೇ ಗದಗಿನಾಗ ನಿಮ್ಗೊಂದು ಮಾತು ಹೇಳ್ತೀನಿ. ನಮ್ಮ ಪಂಡಿತ್ ಎಂ ಕಲ್ಲಿನಾಥ ಶಾಸ್ತ್ರಿಗಳು, ಗುರುಸಿದ್ದೇಶ್ವರ ಶಾಸ್ತ್ರಿಗಳು, ಹೀಗೆ ನಮ್ಮ ಮಡಿವಾಳ ಶಾಸ್ತ್ರಿಗಳಾಗಲಿ, ಜಗಳೂರು ಶಾಸ್ತ್ರಿಗಳು, ಹಿಂಗೆ ಒಂದು ನಾಟಕ ಮಾಡಿದ್ರು ಇಲ್ಲಿ 100 ರೂಪಾಯಿ ಶಾಸ್ತ್ರಿಗಳು ಎಲ್ಲ ಗುರುಬಂಧುಗಳು ಕೂಡಿ ಹಳೆ ಬಸ್ ಸ್ಟ್ಯಾಂಡ್ ಐತಲ್ಲ ಅಲ್ಲಿ ನಾಟಕ ಹಾಕಿದ್ರು. ಅದು ಪಂಚಾಕ್ಷರ ಅಜ್ಜರ ನಾಟಕ ಅಲ್ಲ. ಇದು ಒಂದು ಮಾತು ಕೇಳಿದ್ರಿ, ಪಂಚಾಕ್ಷರ ಅಜ್ಜರ ನಾಟಕ ಆಡಿದಾಗ ಪಂಚಾಕ್ಷರ ಅಜ್ಜರ ಪಾತ್ರ ಕೈಲಾಸ ಶಾಸ್ತ್ರಿಗಳು ಮಾಡಿರ್ಬೇಕು ಕಾಣಿಸ್ತತ್ತ. ಇವರು ಯಾರು, ಚಿಕ್ಕೋಡಿ ಅಪ್ಪಯ್ಯನ ಪಾತ್ರ ಬಹಳ ದೊಡ್ಡ ಗಾಯಕರು. ನಾಗಭೂಷಣ ಗವಗಳು ಬಾಪೂರ್ ಅಂತೇಳಿ ಬಹಳ ದೊಡ್ಡ ಗಾಯಕರು, ಅತ್ಯುತ್ತಮ ಗಾಯಕರು. ಚಿಕ್ಕೋಡಿ ಅಪ್ಪಯ್ಯನ ಪಾತ್ರ ಮಾಡ್ಯಾರ. ನೋಡಿದ್ರು ನಾಟಕದಲ್ಲಿ ಗುರುಗಳು ಶಕ್ತಿ ಅಂದ್ರೆ ಹೆಂಗಿರ್ತ. ಪಂಚಾಕ್ಷರ ಗುರುಗಳು ಕುಡಿದು ಬರ್ತೀಯಲ್ಲ, ಕುಡಿದು ಬರಬಾರ್ದು ಅಂತಂದಾಗ ಇದು ನಾಟಕದಾಗ ನಿಜವಾಗಿ ಇಲ್ಲಿ ಅಪ್ಪಯ್ಯ, ಚಿಕ್ಕೋಡಿ ಅಪ್ಪಯ್ಯಗ ಪಂಚಾಕ್ಷರ ಅಜ್ಜರ್ ನಡೆದಿದ್ದು, ಪಂಚಾಕ್ಷರ ಅಜ್ಜರ್ ಕಪಾಳಗ ಹೊಡೆದಿದ್ದು ಚಿಕ್ಕೋಡಿ ಅಪ್ಪಯ್ಯ. 3 ತಿಂಗಳದಾಗ ಸತ್ತೋದ ಚಿಕ್ಕೋಡಿ ಅಪ್ಪಯ್ಯ. ಆ ಸನ್ನಿವೇಶ ಈ ನಾಟಕದಲ್ಲಿ ನಡೆದಂಥ ಸಂದರ್ಭದಲ್ಲಿ ಕಲ್ಲಿನಾಥ ಶಾಸ್ತ್ರಿಗಳು ಅಜ್ಜರ್ ಪಾತ್ರ ಮಾಡಿದಾಗ ಕುಡಿದು ಬರ್ತೀಯಲ್ಲ ಅಂತ ಅಂದಾಗ, ಏನ್ರಿ ನಾ ಕಷ್ಟಪಟ್ಟು ಕಲ್ತು ವಿದ್ಯೆ ಬೇಕಾದ್ ಮಾಡ್ತೀನಿ, ಕೇಳಕ್ ನೀವ್ಯಾರಂತಾರ, ನಿನ್ನ ಸಾಕಿ ಸಲಿದಾನು ನಾನು, ನನಗೆ ಏನು ಮಾತಾಡ್ತೀನಿ ಅದ್ರದ್ದು ಕೈ ಹಿಂಗೆ ಎತ್ತಕ್ಕೆ ಹೋಗ್ತಾರ. ಆ ಕೈ ಹಿಡಿದು ಆ ಕಪಾಳಕ್ಕೆ ಹೊಡೆದಾಗ ನಿಜವಾಗಿ ನಾಗಭೂಷಣ ಗವೈಗಳು ಸುಮಾರು 3-4 ತಿಂಗಳು ಆರಾಮದಂಗೆ ಮಕ್ಕೊಂಡು 3-4 ತಿಂಗಳು ಮನಸ್ಸಿಗೆ ಹೆಚ್ಕೊಂಡು ಅಂದ್ರೆ ಗುರುಗಳಿಗೆ ಹೊಡೆದಿನೆಲ್ಲ ಅಂತ ಬರೀ ಪಾತ್ರ ಇದೆ. ಅದಕ್ಕೆ ಇಂಥ ಪಂಚಾಕ್ಷರ ಗುರುಗಳು ಸ್ಥಾಪನೆ ಮಾಡಿದಂಥ ಈ ನಾಟಕ, ಪುಟ್ಟರಾಜ ಗುರುಗಳು ಪಂಚಾಕ್ಷರ ಗುರುಗಳಿಗೆ ಸಾಲ ಆದಾಗ ಆ ಸಾಲವನ್ನು ತೀರಿಸಿದವರು ಪಂಡಿತ್ ಪುಟ್ಟರಾಜ ಅಜ್ಜವರು. ಸಿದ್ದರಾಮೇಶ್ವರ ನಾಟಕ ಬರೆದು ಅವತ್ತಿಗೆ ನಾಟಕ ಕಂಪನಿ ಸಾಲ ಹರಿದಿತ್ತು. ಇವತ್ತಿಗೆ ವರ್ಷಕ್ಕೆ ಸುಮಾರು 8-10 ಲಕ್ಷ ರೂಪಾಯಿ ತನಕ ಕೂಡ ಇವತ್ತು ಆಶ್ರಮಕ್ಕೆ ಕೊಡುವಂಥ ಶಕ್ತಿ ನಾಟಕ ಕಂಪನಿಗೆ ಇತ್ತು. ಅದಕ್ಕೆ ಇಂಥ ನಾಟಕ ಕಂಪನಿ ಕಲಾವಿದರು ಅವರೆಲ್ಲ ನಿಜಕ್ಕೂ ಒಳ್ಳೆ ಜೀವ ತುಂಬತಕ್ಕಂಥ ಕಲಾವಿದರು. ಅದಕ್ಕೆ ನೀವೆಲ್ಲರೂ ಏನಪ್ಪ ಅಂದ್ರೆ ಚಪ್ಪಾಳಿ ತಟ್ಟಿರಿ, ಅವರಿಗೆ ಪ್ರೋತ್ಸಾಹ ಸಿಗುತ್ತಾರೆ ಕಲಾವಿದರಿಗೆ. ಮತ್ತು ಯಾರಾದರೂ ಆಯ್ರ ಬರೆಯಂಗಿದ್ರು
ಯೋಗಿರಾಜ ಖಾನಾಪುರ, ಜಗದೀಶ್ ಮದ್ಲಾಪುರ, ಈ ಶಾಸ್ತ್ರಿಗಳು. ಇವರಿಗೆ ನೀವು ಬರ್ಸಂಗಿದ್ರೆ ನಾನೇನು ಬೇಡಂಗಿಲ್ಲ, 500 ಬರ್ಸರಿ, 1000 ಬರ್ಸರಿ. ಜಾತ್ರೆ ಬಂದು ಕಾಲಿಗೆ ಬಂದ್ರೆ ಕೊನೆಗೆ 50-100 ಬರ್ಸರಿ. ಇಷ್ಟು ಹೇಳಿ ನೀವೆಲ್ಲರೂ ಖುಷಿ ಪಡ್ಲಿ ಅಂತ ಅದಕ್ಕೆ ಇನ್ನೂ ಒಬ್ಬರು ಬಣ್ಣ ಹಚ್ಚೋದು ಲೇಟ್ ಐತೆ, ಅದಕ್ಕೆ ಮಾತಾಡಕತ್ತಿದ್ದೆ. ಈಗ ನಿಮಗೆ ನಿಮ್ಮ ಅಪಕ್ಷ ಡೈಲಾಗ್ ಹೊಡ್ರಿ ಅಂದ್ರೆ ಅಲ್ಲ, ಹೊಡಿಬೇಕಾ ಹೊಡಿಬಾರ್ದವ? ಆಯ್ತು, ನಿಮ್ಮ ಖುಷಿನ ನಮ್ಮ ಖುಷಿ. ಈ ದಯಾನಂದ್ ಅವರು, ಹರೀಶ್ ಅವರು, ಅವ್ರಿಬ್ಬರು ಡೈಲಾಗ್ ಹೊಡಿತಾರೆ ಅಂದ್ರೆ ನಿಮ್ಮ ಆಶೀರ್ವಚನ ಆದ್ಮೇಲೆ ಮಾತಾಡ್ತೀವಿ ಅಂತ ಹೇಳ್ಯಾರ. ಈಗ ನಮ್ಮದು ಮುಗಿತಿ, ಇನ್ನು ಅವ್ರದ್ದು ಡೈಲಾಗ್ ನೀವೆಲ್ಲ ಕೇಳಿ ಖುಷಿ ಪಡ್ರಿ ಅಂತೇಳಿ ನನ್ನ 2 ಮಾತನ್ನು ಗುರುಪಾದ ಕರೀತಾರೆ.